ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ಕನ್ನಂಬಾಡಿ ಕಟ್ಟೆ ಉಳಿಸಿ ಎಂಬ ವಿಚಾರ ಸಂಕಿರಣ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಸಸಿ ಈ ಒಂದು ಗಿಡಕ್ಕೆ ನೀರೆರವೆಯ ಮುಖೇನ ಎಲ್ಲ ಗಣ್ಯಮಾನ್ಯರು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ. ನಮ್ಮ ಇದೀಗ ತಾನೇ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ದಯಮಾಡಿ ಗಣ್ಯಾತಿಥಿ ಮಹೋದಯರು ಕೂಡ ಇದನ್ನು ಸಾಧ್ಯ ಮಾಡಿಕೊಡ್ಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಒಂದು ಜೋರಾದ ಚಪ್ಪಾಳೆ ದಯಮಾಡಿ. ಜೋರಾದ ಚಪ್ಪಾಳೆಯ ಮೂಲಕ ಉದ್ಘಾಟನೆ ಸರ್ಕಾರದ ಹಕ್ಕುಗಳನ್ನು ನ್ಯಾಯಾಧೀಶರಿಗೆ ಅಗತ್ಯ ಮಾಡಿದರೆ ಅವರು ಸ್ಟ್ಯಾಂಡಿಂಗ್ ಓವರ್ಶಿಪ್ ಇದೆ ಸ್ಟ್ಯಾಂಡಿಂಗ್ ಅವರಿಗೆ ಎಷ್ಟು ಅವರು ಫೀಸ್ ಕೊಡಬೇಕು ಅಂತಂದರೆ ಫೀಸ್ ಬೇಡ ಅಂತೇಳಿ ಅವರೇ ದುಡ್ಡು ಕಲಿಸ್ಕೊಂಡು ಅವರೇ ಎಲ್ಲ ಕಮಿಟ್ಸ್ ಮಾಡಿ ಈ ದೇಶದ ಬಗ್ಗೆ ಹೋರಾಟ ಮಾಡಿ ಅಲ್ಲಿ ಮುಖ್ಯ ನ್ಯಾಯಾಧೀಶರಿಗೆ ಭಾಳ ಮುದ್ದಾಗಿ ಮನವರಿಕೆ ಮಾಡಿ ಅವ್ರು ಪ್ರಶ್ನೆ ಮಾಡಿದ್ರು ಸರ್ಕಾರನ, ಏನು ಸ್ವಾಮಿ ಇದು ಸರ್ಕಾರದ ಅಂತ. ಅದನ್ನೆಲ್ಲ ಅವರೇ ವಿವರ ಕೊಡ್ತಾರೆ. ದಯವಿಟ್ಟು ಇವರಿಗೆ ಒಂದು ಸ್ಟ್ಯಾಂಡಿಂಗ್ ಓವರ್ಶಿಪ್ ಮಾಡಿ, ಯಾಕೆ ಇಂಥ ಅಡ್ವೊಕೇಟ್ ಪರಿಸರ ತಜ್ಞರು ಆಗಿರುವ ಸನ್ಮಾನ್ಯ ಡಾಕ್ಟರ್ ಎನ್ ವಿಚಾರ ಮಂಡನೆಗೆ ಆಗಮಿಸಿರ್ತಕ್ಕಂತಹ ನಿವೃತ್ತ ಹಿರಿಯ ಭೂವಿಜ್ಞಾನಿಗಳಾಗಿರ್ತಕ್ಕಂಥ ಬಸವರಾಜರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರಾದ ರಂಗರಾಜರು, ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಿವಪ್ರಕಾಶ್ ಅವರು, ಗೌರವ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಜಿ ಶಾಸಕರಾದ ನನ್ನ ಆತ್ಮೀಯೂ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಮಂಡ್ಯ ಜಿಲ್ಲಾ ಹಿತರಕ್ಷಣಾ ಸಮಿತಿ, ರೈತ ಸಂಘಟನೆಗಳು, ದಲಿತ ಕಾರ್ಮಿಕ ಕನ್ನಡ ಮಹಿಳಾ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಬಂದಿರುವುದು ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಕನ್ನಡ ನಾಡಿನ ಜೀವನದಿಯಾದ ಕಾವೇರಿ ನದಿಗೆ ಕಟ್ಟಿರ್ತಕ್ಕಂತಹ ಪ್ರಸ್ತುತ ಕಾಲಕ್ಕೆ ಈ ಒಂದು ವಿಚಾರಗಳಲ್ಲಿ ಚಾಲನೆ ಕೊಟ್ಟು ಶಕ್ತಿ ತುಂಬುವಂಥ, ನಾನು ಪರಿಸರವಾದಿಯಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ನನಗೆ, ಯಾಕಂದರೆ ಇವರು ಬೋರಣ್ಣ ಅವರಾಗ್ಬೋದು ಅಥವಾ ನಮ್ಮ ಸುರಂದರಾಗ್ಬೋದು, ನನಗಾಗ್ಬೋದು, KRS ಪ್ರಾಂತದ ಗ್ರಾಮ ಪಂಚಾಯತ್ಗಳಲ್ಲಿ ಶಕ್ತಿ ಕೊಟ್ಟು ಆ ಒಂದು ಬೆಳಕಿಟ್ಟು ದೀಪ ತೋರಿಸೋದು ಅವರೇ. ಅವರಿಗೆ ಈ
ಈ ಒಂದು ಸಮಾರಂಭದಲ್ಲಿ ನಾನು ಈ ಪರಿಸರ ತಜ್ಞ ಈ ಯೂನಿವರ್ಸಿಟಿಯಲ್ಲಿ ಅವನ ವಿಶ್ವವಿದ್ಯಾಲಯ ಅಂತ ನಾನು ಕರೀತೀನಿ ನಾನು ಬೆಟ್ಟಗೋಸ್ಕರ. ನೋಡಿ, ಈಗ ಸಂಜಯವಾಗಿದೆ, ಆದಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಈ ಒಂದು ಕಾವೇರಿ ವಿಚಾರದಲ್ಲಿ ಮಂಡ್ಯ ಜಿಲ್ಲಾ ಹಿತರಕ್ಷಣೆಯವರು ಕನ್ನಂಬಾಡಿ ಕಟ್ಟೆ ಉಳಿಸಿ an act to provide for surveillance. ಈ ಒಂದು ಕಾಯ್ದೆ, ಈ ಒಂದು ಅಣೆಕಟ್ಟಿಲ್ಲ ಸರ್ವಿಲೆನ್ಸ್ ಅಂದರೆ ಅದನ್ನ ಮೇಲ್ವಿಚಾರಣೆ ಆಗ್ಬೋದು, ಇನ್ನು ಬೇರೆ ಸಂಪೂರ್ಣ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮೇಲ್ವಿಚಾರಣೆ ಇರ್ತಾರೆ, ಬೇರೆ ಅರ್ಥದಲ್ಲಿ ಬರುತ್ತೆ ಇನ್ಸ್ಪೆಕ್ಷನ್. ಅದನ್ನ ಮತ್ತೆ ಹೋಗಿ ಅಲ್ಲಿ ಆ ಬೀಜ ಹಾಕ್ಬಿಟ್ಟು ಕೆಲವು ಮುಟ್ಟೇ ಇಲ್ಲ, ನೀವೇನು ಮಾಡ್ತೀರಿ, ಔಷಧಿ ಹೊಡಿತೀರಿ ಕಳೆ ಹೋಗ್ಲಿ ಅಂತ ಹೇಳ್ಬಿಟ್ಟು. ಕಳೆ ಹೋಗೋದಿಲ್ಲ, ಕಳೆ ಸಮೇತ ಇದು ಬೀಜನೂ ಹೋಗುತ್ತೆ, ಬೆಳೆದಿರೋ ಬೆಳೆನೂ ಹೋಗುತ್ತೆ. ನನಗೆ ವಿಡಿಯೋ ಕೊಡಿಸಿದ್ದಾರೆ ಎಷ್ಟೋ ಜನ. ಸೊ ಅದಕ್ಕೋಸ್ಕರ ನಾವು ಮಣ್ಣಿನ ಫಲವತ್ತತೆ ಏನು ಒರಿಜಿನಲ್ ಆಗಿ ಇದೆಯೋ ಅದನ್ನು ಉಳಿಸ್ಕೋಬೇಕು. ಜೊತೆಗೆ ಬೋರ್ವೆಲ್ಗಳು ರೀಚಾರ್ಜ್ ಆಗೋಂಥ ಕೆಲಸಗಳು ಮಾಡಬೇಕು. ಆಮೇಲೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬೇಕಂತ ಇದ್ದೀನಿ, ಅದಕ್ಕೂ ಮಾತಾಡೋ ಇದು ಕನ್ನಂಬಾಡಿ ಕಟ್ಟಕ್ಕೂ ಸಂಬಂಧ ಇಲ್ಲ, ಬಟ್ ಹೇಳ್ಬೇಕಂತ ಇದ್ದೀನಿ. ಸರ್ಕಾರ ಇಂಥ ಕೆಲಸಗಳನ್ನ ಬಿಟ್ಬಿಟ್ಟು ಪ್ರತಿ ಮನೆಗೂ ಬೋರ್ವೆಲ್ ಹಾಕ್ಸ್ತಾರೆ. 20-30 ಸೈಟು ನನಗೊಂದು ಬೋರ್ವೆಲ್ ಬೇಕು, 60-40 ಸೈಟು ನನಗೊಂದು ಬೋರ್ವೆಲ್ ಬೇಕು. ಆ ಬೋರ್ವೆಲ್ಗಳನ್ನ ವಾಸ ಇರುವ ಮನೆಗಳಿಗೆ ಬೋರ್ವೆಲ್ಗಳನ್ನ ಸ್ಯಾಂಕ್ಷನ್ ಮಾಡೋದು ನಿಲ್ಲಿಸಬೇಕು. ಅದು ಕೂಡ ಒಂದು ನಾನು ಕೋರ್ಟಿನ ವಿಚಾರಕ್ಕೆ ಬಂದರೆ ಅದು ಕೂಡ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ ಸರ್. ಏನಕ್ಕೆ ಅಂದರೆ ನೀವು ಎಷ್ಟು ಬೋರ್ವೆಲ್ ಹಾಕ್ತಿರೋ ಅಷ್ಟು ಗ್ರೌಂಡ್ ವಾಟರ್ ಡಿಪ್ಲಿಷನ್